ಫ್ರೆಂಡ್ಸು ನಮ್ಮದು ಯಾವ ಟ್ರೈನು ನಮ್ಮ ಟ್ರೈನ್ ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ, ನಮ್ದು ಇದೇ ಟ್ರೈನ್ ಅಂತ ಹೇಳ್ಬಿಟ್ಟು ಯಾವ ಥರ ಕಂಡುಹಿಡಿಯೋದು, ಮತ್ತು ನಮ್ಮದು ಯಾವುದು ಕೋಚು, ಮತ್ತು ನಮ್ಮ ಸೀಟ್ ನಂಬರ್ ಯಾವುದು, ಪ್ರತಿಯೊಂದನ್ನ ಯಾವ ಥರ ತಿಳ್ಕೊಳ್ಳೋದು ಅಂತೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನಿವಾಗ ನ್ಯೂ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಬೆಂಗಳೂರು SPC ರೈಲ್ವೆ ಸ್ಟೇಷನ್ಗೆ ಅಂದರೆ ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಇವಾಗ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಅದ್ರ ಮುಖಾಂತರ ನಿಮಗೆ ತೋರಿಸ್ತೀನಿ. ಇವಾಗ ಎಕ್ಸಾಂಪಲ್ಲು ನನ್ನ ಟಿಕೆಟ್ ಈ ಥರ ಇದೆ. ಸೈಡ್ ಸ್ಕ್ರೀನಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ ನೋಡ್ಬೋದು. ಅಲ್ಲಿ ಕನ್ಫರ್ಮ್ ಶೀಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಕನ್ಫರ್ಮ್ ಶೀಟು B1 ಕೋಚ್ ಅಂತ ಕೊಟ್ಟಿದ್ದಾರೆ. ಸೀಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಈ ಒಂದು ಟಿಕೆಟ್ ಇಟ್ಕೊಂಡು ನಮ್ಮದು ಯಾವ ಟ್ರೈನು ಮತ್ತು ಯಾವ ಕೋಚು ಮತ್ತು ಸೀಟ್ ನಂಬರ್ ಯಾವುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ಲು ಇವಾಗ ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನೋ ಅದು ಟ್ರೈನ್ ನಂಬರು. ಇವಾಗ ಎಕ್ಸಾಂಪಲ್ಲು ನ್ಯೂ ಡೆಲ್ಲಿ ಟು ಬೆಂಗಳೂರು, ಇವಾಗ ನಂದು ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ಇದೆ. ಆ ಕರ್ನಾಟಕ ಎಕ್ಸ್ಪ್ರೆಸ್ಗೆ ನಂಬರ್ ಕೂಡ ಕೊಟ್ಟಿರ್ತಾನೆ. ಓಕೆ, ಆ ನಂಬರು ನಾನು ಇವಾಗ ಏನು ತೋರಿಸ್ತಾ ಇದ್ದೀನೋ ಇದೇ ನಿಮ್ಮ ಅಂದರೆ ಅದು ನನ್ನ ನಂಬರು. ಅದೇ ಥರ ನೀವೇನು ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತೀರೋ ಆ ಟ್ರೈನ್ ಟಿಕೆಟಲ್ಲಿ ಕೂಡ ಒಂದು ನಂಬರ್ ಕೊಟ್ಟಿರ್ತಾರೆ. ಈ ನಂಬರಿಂದನೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ನಂಬರ್ನ ಇಟ್ಕೊಂಡು ನಾವು ಆ ಟ್ರೈನ್ ನಮ್ಮದೇ, ಆ ಕೋಚ್ ನಮ್ಮದು ಮತ್ತು ಈ ಸೀಟ್ ನಮ್ಮದು ಅಂತ ಹೇಳ್ಬಿಟ್ಟು ಯಾವ ಥರ ತಿಳ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ನಾನು ಇವಾಗ ನಾನು ಮನೇಲಿದ್ದೀನಿ. ಮನೆಯಿಂದ ಡೈರೆಕ್ಟ್ ರೈಲ್ವೆ ಸ್ಟೇಷನ್ಗೆ ಹೋಗ್ತೀನಿ. ರೈಲ್ವೆ ಸ್ಟೇಷನ್ ಹೋದ್ಮೇಲೆ ನಾವು ಯಾವ ಥರ ಏನು ಮಾಡ್ಕೋಬೇಕಂತ ಹೇಳ್ಬಿಟ್ಟು ಪ್ರತಿಯೊಂದು ಇಂಚ್ ಮಾಹಿತಿ ನಿಮಗೆ ತಿಳಿಸ್ತಾ ಕೊಡ್ತೀನಿ. ಓಕೆ, ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು. ಇದೇ ಥರ ಹೊಸ ಮಾಹಿತಿಗಳನ್ನ ವೀಡಿಯೋ ಮುಖಾಂತರ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತಾ ಇರ್ತವೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಅಲ್ಲಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ನಾನು ಈಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀನಿ. ಓಕೆ, ಇಲ್ಲಿ ರೀಚ್ ಆದಮೇಲೆ ಇಲ್ಲಿ ಡಿಸ್ಪ್ಲೇಲಿ ತೋರಿಸ್ತಾ ಇರುತ್ತಲ್ಲ ಆ ಒಂದು ಇದಕ್ಕೆ ಏನು ಡಿಸ್ಪ್ಲೇಲಿ ಯಾವ್ಯಾವ ಪ್ಲಾಟ್ಫಾರ್ಮ್ನವರು ಯಾವ ಟ್ರೈನ್ ಅಂತ ಹೇಳ್ಬಿಟ್ಟೆಲ್ಲ ತೋರಿಸುತ್ತಲ್ಲ ಆ ಒಂದು ಇದಕ್ಕೆ ಹೋಗಬೇಕು. ಅದು ಟಿಕೆಟ್ ಕೌಂಟ್ರ್ ಹತ್ರ ಇರುತ್ತೆ. ಆ ಟಿಕೆಟ್ ಕೌಂಟ್ರ್ ಹತ್ರ ಹೋಗ್ಬಿಟ್ರೆ ಡಿಸ್ಪ್ಲೇಲಿ ತೋರಿಸ್ತಾ ಇರುತ್ತೆ ನಮ್ಮ ಟ್ರೈನ್ ಯಾವುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕ್ಕೆ ಅಲ್ಲಿಗೆ ಹೋಗಲೇಬೇಕು. ಇವಾಗ ನೋಡಿ ಫ್ರೆಂಡ್ಸ್, ನಾನಿವಾಗ ರೈಲ್ವೆ ಸ್ಟೇಷನ್ಗೆ ರೀಚ್ ಆಗಿದ್ದೀನಿ. ರೈಲ್ವೆ ಸ್ಟೇಷನಲ್ಲಿ ಟಿಕೆಟ್ ಕೌಂಟ್ರ್ ಇದೆಯಲ್ಲ ಅಲ್ಲಿಗೆ ರೀಚ್ ಆಗಿದ್ದೀನಿ. ಓಕೆ, ಅಲ್ಲಿ ರೀಚ್ ಆದಮೇಲೆ ಇಲ್ಲಿ ಡಿಸ್ಪ್ಲೇ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಡಿಸ್ಪ್ಲೇನೇ ಕೊಡ್ತಾ ಇರ್ತಾರೆ. ಯಾವುದೇ ರೈಲ್ವೆ ಸ್ಟೇಷನ್ ಆಗಲಿ ಒಂದು ಡಿಸ್ಪ್ಲೇ ಇಟ್ಟಿರ್ತಾರೆ. ಈ ಥರ TV ಅಥವಾ ಏನಾದರೂ ಡಿಸ್ಪ್ಲೇ ಆ ಥರ ಇಟ್ಟಿರ್ತಾರೆ. ಅದರಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ ಪ್ಲಾಟ್ಫಾರ್ಮು. ಈಗ ಎಕ್ಸಾಂಪಲ್ ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ, ಹಿಂದಿಲಿ ತೋರಿಸ್ತಾ ಇದ್ದಾರೆ. ಇದು ನ್ಯೂ ಡೆಲ್ಲಿ ಆಗಿರೋದ್ರಿಂದ ಇಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಹಿಂದಿಲಿ ಪ್ಲಸ್ ಇಂಗ್ಲೀಷಲ್ಲಿ ಕೂಡ ತೋರಿಸ್ತಾರೆ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ಈಗ ಹಿಂದಿಲಿ ತೋರಿಸ್ತಾ ಇರೋದು, ನೆಕ್ಸ್ಟ್ ಇಂಗ್ಲೀಷಲ್ಲಿ ಬಂತು. ಓಕೆ, ಇದರಲ್ಲಿ ನಮ್ಮ ಟ್ರೈನ್ ಯಾವುದು ಯಾವ ಥರ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಕ್ಕೆ ನಾನಿವಾಗ ತೋರಿಸ್ಕೊಡ್ತೀನಿ ನೋಡಿ. ಓಕೆ, ಇದು ಯಾವ ಟ್ರೈನು ಯಾವ್ಯಾವ ಪ್ಲಾಟ್ಫಾರ್ಮಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತಾ ಇರೋದು. ಓಕೆ, ಇದನ್ನು ಯಾವ ಥರ ನೋಡೋದು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾವು ಟ್ರೈನ್ ಟಿಕೆಟ್ ಬುಕ್ ಮಾಡಿರ್ತೀವಲ್ವ, ಈಗ ಎಕ್ಸಾಂಪಲ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ಮೇಲೆ ಈ ಥರ ತೋರಿಸುತ್ತೆ. ಓಕೆ, ಇವಾಗ ನಾನು ಟ್ರೈನ್ ಟಿಕೆಟು ಬುಕ್ ಮಾಡಿದ್ಮೇಲೆ ನಿಮಗೆ ಮೆಸೇಜ್ ಕೂಡ ಬಂದಿರುತ್ತೆ. ಇವಾಗ ನಾನು ಬುಕ್ ಮಾಡಿರೋದು ಅಪ್ಲಿಕೇಶನಲ್ಲಿ ಡೈರೆಕ್ಟ್ ನೋಡ್ತೀನಿ. ಓಕೆ, ಅದರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಕರ್ನಾಟಕ ಎಕ್ಸ್ಪ್ರೆಸ್ಸು 12628 ಟ್ರೈನ್ ನಂಬರಲ್ಲಿ ಕಾಣಿಸ್ತಾ ಇದೆ ನೋಡಿ. 12628 ಕರ್ನಾಟಕ ಎಕ್ಸ್ಪ್ರೆಸ್ ಅಂತ ತೋರಿಸ್ತೈತೆ. ನ್ಯೂ ಡೆಲ್ಲಿ ಟು SBC ಅಂತ ಇದೆ, ಅಂದರೆ ನ್ಯೂ ಡೆಲ್ಲಿಯಿಂದ ಬೆಂಗಳೂರಿಗೆ ಅಂತ ತೋರಿಸ್ತಾ ಐತೆ. ಓಕೆ, ಡೇ ಟು ಟೈಮ್ ಎಲ್ಲ ಕರೆಕ್ಟ್ ಟೈಮ್ಗೆ ರೀಚ್ ಆಗಬೇಕು. ಓಕೆ, ನಾನು ಕರೆಕ್ಟ್ ರೀಚ್ ಆಗಿದ್ದೀನಿ. ಈಗ ಟ್ರೈನ್ ನಂಬರ್ ಬಂದುಬಿಟ್ಟು 12628. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಈಗ ಸ್ವಲ್ಪ ಝೂಮ್ ಮಾಡ್ತೀನಿ. ಅಲ್ಲಿ ನೋಡ್ತಾ ಇರ್ಬೋದು 12628 ಯಾವ ಪ್ಲಾಟ್ಫಾರ್ಮ್ ಕರ್ನಾಟಕ ಎಕ್ಸ್ಪ್ರೆಸ್ಸಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಎಕ್ಸಾಂಪಲ್ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ. ಅಲ್ಲಿ ಪ್ಲಾಟ್ಫಾರ್ಮ್ 6ನೇ ನಂಬರ್ ತೋರಿಸ್ತಾ ಇದ್ದಾರೆ ನೋಡಿ. ಇವಾಗ ಹಿಂದಿಲಿ ತೋರಿಸ್ತಾ ಇದ್ದಾರೆ. ನೆಕ್ಸ್ಟ್ ಇಂಗ್ಲೀಷಲ್ಲಿ ಕೂಡ ಬರುತ್ತೆ ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು 12628 ಗಾಡಿ ನಂಬರ್ ಕೂಡ ತೋರಿಸಿ. ಇವಾಗ ನೆಕ್ಸ್ಟ್ ಡಿಸ್ಪ್ಲೇ ಓಪನ್ ಆಯಿತು, ಯಾವ್ಯಾವ ಟ್ರೈನ್ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು. ಓಕೆ, ನೋಡಿದ್ರಲ್ಲ. ಇವಾಗ 12628 ಬಂದ್ಬಿಟ್ಟು ಟ್ರೈನ್ ನಂಬರು ಈಗ 6 ಪ್ಲಾಟ್ಫಾರ್ಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇಲಿ ಕೊಟ್ಟಿದ್ದಾರೆ. ಇವಾಗ ನಾವು ಆ ಒಂದು ಪ್ಲಾಟ್ಫಾರ್ಮ್ಗೆ ಹೋಗಬೇಕು, 6ನೇ ನಂಬರ್ ಪ್ಲಾಟ್ಫಾರ್ಮ್ಗೆ. ಓಕೆ, ನಾನು ಇವಾಗ 6ನೇ ನಂಬರ್ ಪ್ಲಾಟ್ಫಾರ್ಮ್ಗೆ ಹೋದ್ಮೇಲೆ ಆ ಒಂದು ಟ್ರೈನ್ ಯಾವುದಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದು ಯಾವ ಥರ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಓಕೆ, ಇವಾಗ ಇಲ್ಲಿ ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಇಲ್ಲಿ ನೋಡಿದ್ರಲ್ಲ, ನಮ್ಮ ಟ್ರೈನ್ ಯಾವ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ತಿಳ್ಕೊಂಡಿದ್ದಾಯಿತು. ಇವಾಗ ಆ ಪ್ಲಾಟ್ಫಾರ್ಮ್ಗೆ ನಾವೀಗ ಹೋಗೋಣ.
ಓಕೆ, ಈ ಥರ ಡೈರೆಕ್ಷನ್ ಕೂಡ ಕೊಟ್ಟಿರ್ತಾರೆ. ಪ್ಲಾಟ್ಫಾರ್ಮ್ ಎಷ್ಟು ನೋಡಿ 2ರಿಂದ 15 ಹಿಂಗೆ ಹೋಗ್ಬೇಕಂತ ಹೇಳ್ಬಿಟ್ಟು. ಓಕೆ, ನಾನಿವಾಗ ಪ್ಲಾಟ್ಫಾರ್ಮ್ ಹತ್ರ ಹೋಗ್ತಾ ಇದ್ದೀನಿ. ಓಕೆ, ನಾನಿವಾಗ ಪ್ಲಾಟ್ಫಾರ್ಮ್ 6ಗೆ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಇದೇ ನಂದು ಪ್ಲಾಟ್ಫಾರ್ಮ್ 6. ಓಕೆ, ಇಲ್ಲಿ ನಾನು ವೆಯ್ಟ್ ಮಾಡಬೇಕಾಗುತ್ತೆ ಟ್ರೈನ್ ಬರೋವರೆಗೂ. ಓಕೆ, ಇವಾಗ ನನ್ನ ಕೋಚು ಯಾವ ಜಾಗದಲ್ಲಿ ಬರುತ್ತೆ ಅಂತ ಕೂಡ ತಿಳ್ಕೊಬೋದು. ಅದು ಯಾವ ಥರ ಅಂತಂದರೆ ಇಲ್ಲಿ ಡಿಸ್ಪ್ಲೇಲಿ ಸ್ವಲ್ಪ ದೂರ ಕಾಣಿಸ್ತೀವಿ. ನನ್ನ ಟಿಕೆಟಲ್ಲಿ ಇತ್ತು ನೋಡಿ B1 ಅಂತ ಹೇಳ್ಬಿಟ್ಟು. ನೋಡಿ, ಈಗ ನಾನು B1 ಹತ್ರ ಬಂದಿದ್ದೀನಿ. ಟ್ರೈನ್ದು ನಂಬರ್ ಕೂಡ ತೋರಿಸ್ತಾ ಇದ್ದಾರೆ. ಈ ಟ್ರೈನ್ ನಂಬರು ಆ ಕೋಚ್ B1 ಏನಿದೆಯೋ ಆ ಒಂದು ಕೋಚು ಇಲ್ಲಿಗೆ ಬಂದು ನಿಲ್ಲುತ್ತೆ. ಟಿಕೆಟ್ ಇನ್ನೊಂದು ಸಲ ನೋಡ್ಕೊಂಬಿಡಿ. ಕನ್ಫರ್ಮು B115 ಅಂತ ಇದೆ. B1 ಬಂದುಬಿಟ್ಟು ಕೋಚ್ ನಂಬರು, 15 ನಂಬರ್ ಬಂದುಬಿಟ್ಟು ಒಳಗಡೆ ಸೀಟ್ ಇರುತ್ತಲ್ಲ ಆ ಒಂದು ನಂಬರು. ಈ B1 ಇವಾಗ ನೋಡಿ, ನಾನು ಪ್ಲಾಟ್ಫಾರ್ಮ್ ಕರೆಕ್ಟಾಗಿ B1 ಹತ್ರ ಬಂದು ನಿಂತಿದ್ದೀನಿ. ನಾನು ಇವಾಗೇನು ಡಿಸ್ಪ್ಲೇ ತೋರಿಸ್ತಾ, ಇನ್ನೊಂದು ಸಲ ನೋಡ್ಕೊಬಿಡಿ. ಡಿಸ್ಪ್ಲೇ ಅಲ್ಲೇ ಕಾಣಿಸ್ತಾ ಇದೆ ನೋಡಿ, B1 ಅಂತ ಹೇಳ್ಬಿಟ್ಟು. ಓಕೆ, ನಾನಿವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. 1 to 6 to 8 B1 ಕೋಚು ಎಲ್ಲಿ ಬಂದು ನಿಂತ್ಕೊಳ್ಳುತ್ತಾ ಅಲ್ಲಿ ಒಂದು ಬಂದು ನಿಂತಿದ್ದೀನಿ. ಟಿಕೆಟಲ್ಲಿ ಕೂಡ ತೋರಿಸ್ತಿದ್ದೀನಿ. ಇವಾಗ ಟ್ರೈನ್ ಬರುತ್ತೆ ನೋಡಿ, ಟ್ರೈನ್ ನಂದಿದು. ಓಕೆ, ಈ ಒಂದು ಟ್ರೈನ್ಗೆ ನಾನು ಇವಾಗ ಹತ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ಕೋಚ್ಗೂ ಹೆಸರು ಹಾಕಿರ್ತಾನೆ. ಈಗ S1 S2 S3 ಆ ಥರ ಹಾಕಿರ್ತಾನೆ. ಓಕೆ, ಇದೆಲ್ಲ ಜನ್ರಲ್ಲು. ಈಗ ಹೋಗ್ತಿರೋದೆಲ್ಲ ಜನರಲ್ ಸೆಕೆಂಡ್ ಕ್ಲಾಸ್ ಕೋಚ್ ಇದು. ಅದಾದಮೇಲೆ A1 A2 ಮತ್ತು H1 H2 ಮತ್ತು B1 ಆ ಥರ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ S3 S4 S2 ಆ ಥರ ಸ್ಟಾರ್ಟ್ ಆಗುತ್ತೆ. ನಾನು 3AC ಬುಕ್ ಮಾಡಿರೋದ್ರಿಂದ ಇವಾಗ B1 ಟಿಕೆಟ್ ಬುಕ್ ಆಗಿದೆ. ಸೊ ನಾನು B1 ಕೋಚ್ ಬರೋವರೆಗೂ ಕಾಯ್ತೀನಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ B2 ಹೋಗ್ತಾ ಇದೆ. ಇವಾಗ ನೆಕ್ಸ್ಟ್ ನಂದೇ ಬರೋದು B1. ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಾ, ಒಂದು ನಿಮಿಷ ಇರಿ, ಅದು ಟ್ರೈನ್ ಹತ್ರಕ್ಕೆ ಬರಲಿ. ಅಲ್ಲಿ ನೋಡ್ತಾ ಇರ್ಬೋದು B1 ಅಂತ ಕಾಣಿಸ್ತಾ ಇದೆಯಲ್ಲ, ಅದೇ ನನ್ನ ಕೋಚು. ಓಕೆ, ಇವಾಗ ನಾನು ರೈಲ್ವೆ ಸ್ಟೇಷನ್ಗೆ ಬಂದುಬಿಟ್ಟು ಯಾವ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಂಡೆ, ಯಾವ ಕೋಚ್ ಅಂತ ತಿಳ್ಕೊಂಡೆ. ಇವಾಗ ಇದ್ರ ಒಳಗಡೆ ಹೋಗ್ಬಿಟ್ಟು ನಾನು 15 ನಂಬರು ನೋಡ್ಕೋಬೇಕು. ಅದ್ರ ಮೇಲ್ಗಡೆ ನೋಡಿ ಟ್ರೈನ್ ಮೇಲೆ ಕೂಡ ಇರುತ್ತೆ 1 to 6 to 8 ಅಂತ ಹೇಳ್ಬಿಟ್ಟು. ನವದೆಹಲಿ ಟು ಕ್ರಾಂತಿ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ರೈಲ್ವೆ ಸ್ಟೇಷನ್ದು. ಓಕೆ, ಇವಾಗ ನಾನು ಇದರೊಳಗಡೆ ಹೋಗ್ಬಿಟ್ಟು ನಂದು ಸೀಟ್ ನಂಬರ್ 15 ಅಲ್ವಾ, ಈಗ 15 ಸೀಟ್ನ ನಂಬರ್ ಹೋಗ್ಬಿಟ್ಟು ನಾನು ನೋಡ್ಕೋಬೇಕು. ಈಗ ಇನ್ನೊಂದು ಸಲ ನೋಡ್ಕೊಳ್ಳಿ, ಕನ್ಫರ್ಮ್ ಮಾಡ್ಕೊಳ್ಳಿ. ಟ್ರೈನ್ ನಂಬರ್ ನೋಡಿ 1 to 6 to 8 ಮತ್ತು ಕೋಚು B1. ಇದೇ ಥರ ನಿಮ್ದು ಯಾವ ಟಿಕೆಟ್ ಬುಕ್ ಮಾಡಿರ್ತೀರ S1 S2 S3 ಆ ಥರ ನೀವು ಕೂಡ ಈ ಥರ ನೋಡಿಕೊಂಡು ಆ ಕೋಚ್ನ ತೊಗೋಬೋದು ಪ್ಲಾಟ್ಫಾರ್ಮ್ಗೆ ಹೋಗ್ಬಿಟ್ಟು. ಓಕೆ, ನಾನು ಇವಾಗ ಒಳಗಡೆ ಹೋಗಿ ತೋರಿಸ್ತೀನಿ. ಓಕೆ, B1 15 ಅಂತ ನೋಡಿ, ನಾನು ಸೀಟ್ ಒಳಗೆ ಬಂದಿದ್ದೀನಿ. ಇಲ್ಲಿ ನೋಡಿ 15 ಸೀಟ್ ನಂಬರ್ 15 ಅಂತ ಕಾಣಿಸ್ತಾ ಇದೆಯಲ್ಲ, ಇದೇ ನನ್ನ ಸೀಟು. ಇವಾಗ ನಾನು ಸೀಟ್ ಮೇಲೆ ಕೂತ್ಕೊಂಡಿದ್ದೀನಿ. ಬೇರೆಯವರೆಲ್ಲ ಬಂದುಬಿಟ್ಟು ಅವ್ರವ್ರ ಸೀಟ್ ಅವ್ರವರು ತೊಗೊಳ್ತಾ ಇದ್ದಾರೆ. ಇದೇ ಥರ ನೀವು ಕೂಡ ಟ್ರೈನ್ ಟಿಕೆಟ್ ನೋಡಿಕೊಂಡು ಆ ಒಂದು ಟ್ರೈನ ನಿಮ್ಮದೇ ಅಂತ ಹೇಳ್ಬಿಟ್ಟು ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಇದೇ ಥರ ನಾನು ಎಲ್ಲ ಥರ ವೀಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಇದೇ ಥರ ಹೊಸ ವೀಡಿಯೋಗಳನ್ನ ಕೂಡ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ, ಹ್ಯಾಪಿ ಜರ್ನಿ ಫ್ರೆಂಡ್ಸ್.